BPL ಕಾರ್ಡನ್ನು ಹೊಂದಿರುವವರಿಗೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಸ್ನೇಹಿತರೆ. ಏನದು ಗುಡ್ ನ್ಯೂಸ್, ಅದರ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರವು ಆಡಳಿತಕ್ಕೆ ಬರೋದಕ್ಕೂ ಮುಂಚೆನೆ ಒಂದು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರು ಸ್ನೇಹಿತರೆ. ಅದರಲ್ಲಿ ಅನ್ನಭಾಗ್ಯನೂ ಕೂಡ ಒಂದು ಬಹುಮುಖ್ಯವಾದಂತಹ ಗ್ಯಾರಂಟಿ ಆಗಿತ್ತು ಸ್ನೇಹಿತರೆ. ನಿಮ್ಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರದಿಂದ ಸ್ನೇಹಿತರೆ 5 kg ಅಕ್ಕಿಯನ್ನ ಒಬ್ಬ ಪರ್ಸನ್ಗೆ ಕೊಡ್ತಾ ಇದ್ರು. ಆಮೇಲೆ ರಾಗಿಯನ್ನ ಕೊಡ್ತಾ ಇದ್ರು. ಕೇಂದ್ರ ಸರ್ಕಾರವು 5 kg ಅಕ್ಕಿಯನ್ನ ಕೊಟ್ರೆ ರಾಜ್ಯ ಸರ್ಕಾರವು ಸಹ ನಾವು 5 kg ಆಡ್ ಅನ್ನ ಮಾಡಿ ಒಬ್ಬ ಪರ್ಸನ್ಗೆ 10 kg ಅಕ್ಕಿಯನ್ನ ಕೊಡ್ತೀವಿ ಅಂತ ಮೊದಲಿಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು ಸ್ನೇಹಿತರೆ. ಅದಾದ ನಂತರ ಸ್ಟಾಕ್ಗಳು ಬರ್ತಾ ಇಲ್ಲ ಅಂತ PDP ಮುಖಾಂತರ ಏನ್ 5 kg ಹಣ ಇತ್ತು ಸ್ನೇಹಿತರೆ, ಅದನ್ನ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆಯನ್ನ ಮಾಡ್ತಾ ಇದ್ರು. ಇವಾಗ ಏನಾಗಿದೆಯಪ್ಪ ಅಂದ್ರೆ ಸ್ನೇಹಿತರೆ, ಕಳೆದ ತಿಂಗಳು ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ ಸ್ನೇಹಿತರೆ, ಕೆಲವೊಂದು ರೇಷನ್ ಡಿಪೋಗಳಲ್ಲಿ 6 kg ಅಕ್ಕಿ, 4 kg ರಾಗಿ, ಹಾಗೆ ಕೆಲವು ಕಡೆ 4 kg ಅಕ್ಕಿ, 6 kg ರಾಗಿ, ಆ ರೀತಿಯಾಗಿ ಡಿಫ್ರೆಂಟ್ ಆಗಿ ಕೊಡ್ತಾ ಇದ್ರು ಸ್ನೇಹಿತರೆ. ಸರ್ಕಾರದಿಂದ ರಾಗಿಯನ್ನು ಕೂಡ ಎಲ್ಲರೂ ಕೂಡ ಕೊಡಬೇಕು ಅಂತ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾ ಇದ್ದಂಗೆ ಸೌಲಭ್ಯಗಳನ್ನ ಮಿಸ್ಯೂಸ್ ಅನ್ನ ಮಾಡ್ಕೊಳ್ತಾ ಇದ್ರು ಸ್ನೇಹಿತರೆ. ಕೆಲವು ಕಡೆ 6 kg ಅನ್ನ ಕೊಡೋರು ರಾಗಿಯನ್ನ, ಕೆಲವು ಕಡೆ 4 kg ಅನ್ನ ಕೊಡೋರು, ಆ ರೀತಿಯಾಗಿ ತುಂಬಾನೇ ಬದಲಾವಣೆಗಳಾಗ್ತಾ ಇತ್ತು. ಹಾಗೆ ಅಕ್ಕಿ ಸ್ವಲ್ಪ ಕಡಿಮೆ ಮಾಡಿದ ತಕ್ಷಣ ತುಂಬಾನೇ ಕಂಪ್ಲೇಂಟ್ ಹೋಗ್ತು ಸ್ನೇಹಿತರೆ, ಅಕ್ಕಿನೇ ಕೊಡ್ತಾ ಇಲ್ವಲ್ಲ, 4 kg ಕೊಡ್ತಾ ಇದಾರೆ ಅಕ್ಕಿ, ಹಾಗೆ ಹೀಗೆ ಅನ್ನುವಂತ ಸಾಕಷ್ಟು ಕಂಪ್ಲೇಂಟ್ ಹೋಗ್ತು ಸ್ನೇಹಿತರೆ. ಅದನ್ನ ಇವಾಗ ಸರ್ಕಾರದವರು ತಿಳ್ಕೊಂಡು ಇವಾಗ ಒಂದು ಬಿಗ್ ಅಪ್ಡೇಟ್ ಅನ್ನ ತಂದ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದೆ ಪ್ರತಿಯೊಬ್ಬ ಪರ್ಸನ್ಗೂ ಸ್ನೇಹಿತರೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. BPL ಕಾರ್ಡಲ್ಲಿ ನೀವು ಅಕ್ಕಿಯನ್ನು ತಗೊಳ್ತಾ ಇತ್ತು ಅಂದರೆ ಸ್ನೇಹಿತರೆ, ಇನ್ನು ಮುಂದೆ ನಿಮಗೆ ಒಬ್ಬ ಪರ್ಸನ್ಗೆ ಸ್ನೇಹಿತರೆ ಇನ್ನು ಮುಂದೆ 10 kg ಅಕ್ಕಿಯನ್ನು ರಾಜ್ಯ ಸರ್ಕಾರ 5 kg, ಕೇಂದ್ರ ಸರ್ಕಾರ 5 kg, ಇಬ್ಬರು ಸೇರಿ 10 kg ಅಕ್ಕಿಯನ್ನು ನಾವು ಪಡ್ಕೊಳ್ಬೋದು ಸ್ನೇಹಿತರೆ. ಹೊಸ CM ಆಗ್ತಾ ಇದ್ದಂಗೆ ಸ್ನೇಹಿತರೆ DK ಶಿವಕುಮಾರ್ ಅವರು ಸಾಕಷ್ಟು ಒಳ್ಳೊಳ್ಳೆ ಅನೌನ್ಸ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದೀಗ ಆಮೇಲೆ ಶಾಲಾ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಏನಪ್ಪಾ ಅಂದರೆ ಒಂದು ಗುಡ್ ನ್ಯೂಸನ್ನು ಕೊಟ್ಟರು ಸ್ನೇಹಿತರೆ. ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಬಸ್ ಪಾಸ್ ಉಚಿತ, ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಇಬ್ಬರೂ ಕೂಡ ಉಚಿತ ಅನ್ನುವಂಥ ಅನೌನ್ಸ್ಮೆಂಟನ್ನು ಮಾಡಿದ್ರು. ಇವಾಗ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯಲ್ಲೂ ಸಹ ಕಳೆದ ಬಾರಿ ಸಿದ್ದರಾಮಯ್ಯ ಅವರು ಇದ್ದಾಗಲೇ ಈ ಅನೌನ್ಸ್ಮೆಂಟ್ ಎಲ್ಲ ಆಗಿ ಜಾರಿಯಾಗಿತ್ತು. ಒಂದಷ್ಟು ತಿಂಗಳು ಸ್ಟಾಕ್ ಇಲ್ಲದಿರೋ ಕಾರಣದಿಂದ 5 kg ಅಕ್ಕಿಯ ಬದಲು ಸ್ನೇಹಿತರೆ ಎಲ್ಲರ ಖಾತೆಗಳಿಗೂ ಅಮೌಂಟನ್ನು ಹಾಕ್ತಾ ಇದ್ರು. ಇದೀಗ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ DK ಶಿವಕುಮಾರ್ ಅವರು. ಇನ್ಮೇಲಿಂದ ಕಂಪಲ್ಸರಿಯಾಗಿ ಅಕ್ಕಿಯನ್ನ ತಗೊಳ್ಳೋರಿಗೆ BPL ಕಾರ್ಡ್ ಅನ್ನು ಹೊಂದಿರುವಂತಹ 10 kg ಅಕ್ಕಿ ಸಿಗ್ತಾ ಇದೆ ಅಂತ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೆ ನಿಮ್ಗೆಲ್ಲರೂ ಕೂಡ ಡೌಟ್ ಇರಬಹುದು ಸ್ನೇಹಿತರೆ, ಅವಾಗ ನಾವು ಹೊಸದಾಗಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬಹುದು, ಯಾವಾಗ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬಹುದು ಅಂತ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಸ್ನೇಹಿತರೆ. BPL ಕಾರ್ಡ್ಗೂ ಸಹ ಸಾಕಷ್ಟು ಜನಕ್ಕೆ ಒಬ್ಬರನ್ನ ಆ್ಯಡ್ ಅನ್ನ ಮಾಡಬೇಕು ಅಥವಾ ಅಡ್ರೆಸ್ ಅನ್ನ ಚೇಂಜ್ ಮಾಡಬೇಕು ಅಂತಂದ್ರೆ ಓಕೆ, ಎಲ್ಲಾದರೂ ಒಂದ್ ಕಡೆ ಹೋಗಿ ನೀವು ಮಾಡಿಸ್ಕೊಳ್ಬೋದು ಸ್ನೇಹಿತರೆ. ಕಂಪ್ಯೂಟರ್ ಸೆಂಟರ್, ಸೈಬರ್ ಸೆಂಟರ್ಗಳ ಮುಖಾಂತರ ನೀವು ಬೇಗನೆ ಮಾಡಿಸ್ಕೊಳ್ಬೋದು. ಆದರೆ ಸ್ನೇಹಿತರೆ ಹೊಸದಾಗಿ ಅರ್ಜಿ ಹಾಕ್ಕೊಂಡು ಹೊಸದಾಗಿ ಅಪ್ರೂವಲ್ ಸಿಗಬೇಕಲ್ಲ ನೋಡಿ ರೇಷನ್ ಕಾರ್ಡು, ಅದು ತುಂಬಾನೇ ಕಷ್ಟ ಆಗ್ತದೆ ಸ್ನೇಹಿತರೆ. ಮೊದಲೆಲ್ಲ ಬೇಗ ಸಿಗ್ತಾ ಇತ್ತು, ಇವಾಗ ತುಂಬಾನೇ ಡಿಲೇ ಆಗ್ತಾ ಇದೆ. ಕೆಲವೇ ದಿನಗಳಲ್ಲಿ ಸರ್ಕಾರದಿಂದ ಯಾವ್ದಾದ್ರು ಒಂದು ಅಪ್ಡೇಟ್ ಅನ್ನ ಕೊಟ್ಟು ಸ್ನೇಹಿತರೆ ಹೊಸದಾಗಿ ರೇಷನ್ ಕಾರ್ಡ್ನ ಅಪ್ಲೈಯನ್ನು ಕೂಡ ತಗೊಳ್ತಾರೆ ಸ್ನೇಹಿತರೆ. ಯಾವ್ದಾದ್ರು ಒಂದು ಅಪ್ಡೇಟ್ ಬಂತು ಅಂದ್ರೆ ಖಂಡಿತವಾಗೂ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಗೃಹಲಕ್ಷ್ಮಿ 31ನೇ ಕಂತಿಗಾಗಿ ಸಾಕಷ್ಟು ಜನ ವೇಟಿಂಗ್ ಅನ್ನ ಮಾಡ್ತಾ ಇರ್ತೀರಾ. ತಿಂಗಳೆಲ್ಲ ಬರೋದೆಲ್ಲ 30ನೇ ಕಂತಿಗೆ ಸೇರಿದ್ದೆ ಸ್ನೇಹಿತರೆ. 31ನೇ ಕಂತಿನ ಹಣ ಏನಾದರೂ ನಿಮಗೆ ಬರಬೇಕು ಅಂದ್ರೆ ಬೆಳ್ಳನ್ನ ಇಟ್ಟು ವೆರಿಫೈ ಅನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸ್ನೇಹಿತರೆ ಎಲ್ಲಿ ಹೋಗಿ ಇಡಬೇಕು ಅದನ್ನ ಅಪ್ಡೇಟ್ ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಮಂತ್ ಇಂದ ಎಲ್ಲಾ ಕಡೆಯಲ್ಲೂ ಸಹ ಇದು ರೋಲ್ ಔಟ್ ಆಗಿ ಎಲ್ಲರೂ ಕೂಡ ಒಂದು ಸಲ ಹೋಗಿ ಬಯೋಮೆಟ್ರಿಕ್ ಅನ್ನ ಕಂಪಲ್ಸರಿ ಆಗಿ ಮಾಡಿಸಬೇಕಾಗುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಗೆ ಏನಾದರೂ ಈ ಅಪ್ಡೇಟ್ ಇಷ್ಟ ಆಗಿತ್ತು ಅಂದ್ರೆ ಇದೇ ತರ ಲೇಟೆಸ್ಟ್ ಅಪ್ಡೇಟ್ಗಳ ವಿಡಿಯೋಗಳಿಗಾಗಿ ನಮ್ಮ ಅಕೌಂಟ್ನ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ.